ಚೈತ್ರ ವಾಸುದೇವನ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ತುಂಬ ಜನ DM ಮಾಡ್ತಾ ಇರ್ತೀರಾ, ಕೇಳ್ತಿರ್ತೀರಾ ಎಲ್ಲೋದ್ರು ಮೈಕ್ರೋ ಬ್ಲೇಡಿಂಗ್ ಬಗ್ಗೆ ಹೇಳಿ ಅಂತ. ಸೊ ನನ್ನ ಎಕ್ಸ್ಪೀರಿಯನ್ಸ್ ನನ್ನ ಜೊತೆಗೆ ಶೇರ್ ಮಾಡ್ಕೊಳ್ಳೋಣ ಅಂತ. 2 years ಬ್ಯಾಕ್ ನಾನು ಮೈಕ್ರೋ ಬ್ಲೇಡಿಂಗ್ ಮಾಡಿಸಿದ್ದು. ಇಫ್ ಯು ಕ್ಯಾನ್ ಆ್ಯಕ್ಚುಲಿ ಸಿ, ಇನ್ನೂ ಹಾಗೆ ಇದೆ. ಸೊ ಅಬೌಟ್ ಮೈಕ್ರೋ ಬ್ಲೇಡಿಂಗ್ ನನ್ನ ಜೊತೆಗೆ ಎಕ್ಸ್ಪರ್ಟ್ ಇದ್ದಾರೆ. ಅವ್ರನ್ನ ಮಾತಾಡ್ಸೋದಕ್ಕಿಂತ ಮುಂಚೆ ನಾನು ಏನಕ್ಕೆ ಮೈಕ್ರೋ ಬ್ಲೇಡಿಂಗ್ ಮಾಡ್ತೀನಿ ಅಂತ ಹೇಳ್ತೀನಿ. ನಾನು ಚಿಕ್ಕ ಮಗು ಇದ್ದಾಗ ಐ ಮೆಟ್ ವಿತ್ ಅನ್ ಆಕ್ಸಿಡೆಂಟ್ ಆ್ಯಂಡ್ ಐ ಹ್ಯಾಡ್ ಅ ಕಟ್ ಹಿಯರ್. ಸೊ ಡ್ಯೂ ಟು ದ ಸ್ಕಾರ್ ಒಂದಷ್ಟು ಕೂದಲಿರಲಿಲ್ಲ ನನಗೆ. ಇಲ್ಲೊಂದು ಕಟ್ ಇತ್ತು. ಅಂದರೆ ರೌಡಿಗಳಿಗೆಲ್ಲ ಇರುತ್ತಲ್ಲ, ಲೈಕ್ ಹಿಂಗೆ ಐಬ್ರೋಸ್ ಮೇಲೆ ಹಿಂಗೆ ಕಟ್ಟಿರುತ್ತಲ್ಲ, ಅದೇ ಥರ ನನಗೂ ಇಲ್ಲೊಂದು ಕಟ್ಟಿತ್ತು. ಸೊ ಐ ಡಿಡ್ ನಾಟ್ ಹ್ಯಾವ್ ಹೇರ್. ಎವ್ರಿ ಟೈಮ್ ಐ ಯೂಸ್ ಟು ಯೂಸ್ ಪೆನ್ಸಿಲ್ ಹಾಕ್ಕೊಂಡು ಐಬ್ರೋಸ್ನ ಗ್ರೂಮ್ ಮಾಡ್ಕೊತಾ ಇದ್ದೆ. ಬಟ್ ದಿನ ಅದನ್ನು ಮಾಡ್ಕೊಳ್ಳೋದಕ್ಕೆ ತುಂಬಾ ಕಷ್ಟ ಆಗಿತ್ತು. ಆ್ಯಂಡ್ ನಾನು ಬಿಗ್ ಬಾಸ್ಗೆ ಹೋಗಬೇಕಂದ್ರೆ ನಾನು ಅಂದ್ಕೊಂಡೆ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಬೇಕು ಅಂತ. ಆ್ಯಂಡ್ ಐ ಕೇಮ್ ಅಕ್ರಾಸ್ ದಿಸ್ ಪೇಜ್. ಟ್ರೈ ಮಾಡೋಣ ಅಂತ ಅವ್ರಿಗೆ ಮೆಸೇಜ್ ಮಾಡಿದೆ. ಐ ರಿಯಲೈಸ್ ಶಿ ಈಸ್ ಮೈ ಸ್ಕೂಲ್ ಸೀನಿಯರ್. ಸೊ 100% ಕಾನ್ಫಿಡೆನ್ಸ್ ಸಿಕ್ತು ನನಗೆ. ಬಿಕಾಸ್ ತುಂಬ ಕಡೆ ಮೈಕ್ರೋ ಬ್ಲೇಡಿಂಗ್ ಮಾಡ್ತಾರೆ. ತುಂಬ ಸಲೂನ್ಸಲ್ಲಿ ಮೈಕ್ರೋ ಬ್ಲೇಡಿಂಗ್ ಬಗ್ಗೆ ನಾನು ಒಂದಷ್ಟು ರಿಸರ್ಚ್ ಮಾಡಿದೆ. ಅದರಲ್ಲಿ ಮೈಕ್ರೋ ಬ್ಲೇಡಿಂಗ್, ಮೈಕ್ರೋ ಶೇಡಿಂಗ್ ಮತ್ತು ಏನೇನೋ ಇದೆ. ಸೊ ಅದೆಲ್ಲ ಮಾಡಿದ್ರ ಮೇಲೆ ಐ ಹ್ಯಾಡ್ ಕಾನ್ಫಿಡೆನ್ಸ್ ಆನ್ ಹರ್ ಬಿಕಾಸ್ ಶಿ ವಾಸ್ ಮೈ ಸ್ಕೂಲ್ ಸೀನಿಯರ್ ಆ್ಯಂಡ್ ಅವರು ನಂಗೆ ಪರಿಚಯ ಇದ್ರು ಅಂತ. ಐ ವೆಂಟ್ ಟು ಹರ್ ಆ್ಯಂಡ್ ಐ ಆಮ್ ಅಬ್ಸಲ್ಯೂಟ್ಲಿ ರಿಯಲಿ ಹ್ಯಾಪಿ. 2 years ಆದರೂ ಹಾಗೇ ಇದೆ. ಇವತ್ತು ನಾನು ಸಲೂನ್ಗೆ ವಾಪಸ್ ಬಂದಿರೋದು ಟು ಗೆಟ್ ಇಟ್ ಕರೆಕ್ಟೆಡ್. ಅಂದರೆ ಸ್ವಲ್ಪ ಫೇಡ್ ಆಗಿರೋದ್ರಿಂದ ಇದನ್ನು ಮತ್ತೆ ಕರೆಕ್ಟ್ ಮಾಡ್ಕೊಳ್ಳೋದಕ್ಕೆ ಐ ಕಮ್ ಬ್ಯಾಕ್ ಟು ದ ಸಲೂನ್. ಸೊ ಲೆಟ್ ಮೀ ಇಂಟ್ರೊಡ್ಯೂಸ್ ದ ಗರ್ಲ್. ಹಾಯ್. ಸೊ ಅಂಜಲಿ ಸಾಂಘವಿ ಅಂತ. ಇವರು ಕಾಸ್ಮೆಟಿಕ್ ಏನಂತ ಎಕ್ಸ್ಪರ್ಟ್ ಅಂತ ಹೇಳ್ಬೋದು. ಸೊ ಏನೇನು ಮಾಡ್ತೀರಾ ಅಂಜಲಿ? So there are different kinds of treatments. Microblading alone, there's ombre microblading, 60 microblading, misty brows, different kinds of eyebrows are there. Apart from that, there's lip color correction, dark lip pigmentation ಯಾರಿಗೇನೋ ಇರುತ್ತೆ. dark lip pigmentation ತೆಗಿಬಿಟ್ಟು natural baby pink colorಗೆ. then there's eyeliner tattoo, there face treatments, BB glow treatment ಇದೆ, eyelash extension, eyelash lift, lots of different treatments that you can get done. ಮೈಕ್ರೋ ಬ್ಲೇಡಿಂಗ್, ಮೈಕ್ರೋ ಶೇಡಿಂಗ್ ಏನೇನೋ ಇದೆ. ಯಾರು ಮೈಕ್ರೋ ಬ್ಲೇಡಿಂಗ್ ಮಾಡಿಸ್ಕೋಬೇಕು, ಶೇಡಿಂಗ್ ಮಾಡಿಸ್ಕೋಬೇಕು, ಇದೆಲ್ಲ ನಾನು ಡೀಟೇಲ್ಸ್ ಹೇಳ್ತೀನಿ. ಲೆಟ್ಸ್ ಗೆಟ್ ಇನ್ಸೈಡ್ ಆ್ಯಂಡ್ ಸ್ಟಾರ್ಟ್ ಮೈ ಟ್ರೀಟ್ಮೆಂಟ್. ಆ್ಯಂಡ್ ವೈಲ್ ವಿ ಆರ್ ಡೂಯಿಂಗ್ ದ ಟ್ರೀಟ್ಮೆಂಟ್ ಅದ್ರ ಬಗ್ಗೆ ಇನ್ನಷ್ಟು ಇನ್ಫಾರ್ಮೇಷನ್ ಕೊಡ್ತೀವಿ. ಫಾಲೋ ಅಸ್. ಸೊ ಇದು JP ನಗರಲ್ಲಿ ವೈಟ್ ಹಾರ್ಸ್ ಸಲೂನ್ ಅಂತ. ದೇ ಹ್ಯಾವ್ ರಿಯಲಿ ಗುಡ್ ಆಂಬಿಯನ್ಸ್. ದಿಸ್ ಇಸ್ ವೇರ್ ಐ ಆಮ್ ಗೆಟ್ಟಿಂಗ್ ಮೈ ಟ್ರೀಟ್ಮೆಂಟ್. ಏನು ಎಕ್ವಿಪ್ಮೆಂಟ್ಸ್ ಇಲ್ಲ ಇಲ್ಲಿ, ಬರೀ ಸಿಂಪಲ್ ಒಂದು ಬೆಡ್ ಇದೆ ಆ್ಯಂಡ್ ಸ್ವಲ್ಪ ನೀಡಲ್ಸ್ ಇರುತ್ತೆ. That's the microblading kit. ಓಕೆ. ಸೊ ಇವಾಗ ನಮ್ಮ ಪ್ರೊಸೀಜರ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ವೈಲ್ ಶಿ ಈಸ್ ಡೂಯಿಂಗ್ ದ ಪ್ರೊಸೀಜರ್ ಹೇಗಿರುತ್ತೆ, ಸ್ಟೆಪ್ ಬೈ ಸ್ಟೆಪ್ ಮೈಕ್ರೋ ಬ್ಲೇಡಿಂಗ್ ಹೇಗೆ ಮಾಡಿಸ್ಕೊಡೋದು ಅಂತ ಐ ಆಮ್ ಗೋಯಿಂಗ್ ಟು ಶೋ ಇಟ್ ಯು. ಸೊ ಅಂಜಲಿ, ಮೈಕ್ರೋ ಬ್ಲೇಡಿಂಗ್ ಅಂತ ಬರುತ್ತೆ, ಬಟ್ ನನಗೆ ಆಮ್ರೆ ಮೈಕ್ರೋ ಶೇಡಿಂಗ್ ಮಾಡಿದ್ದೀರಾ ಅಲ್ವಾ? ಸೊ ಪ್ಲೀಸ್ ಟೆಲ್ ಅಸ್ ಅಬೌಟ್ ಇಟ್. So because you had a cut, ombre micro shading ಇಂದ ಜಾಸ್ತಿ ಫಿಲಿಂಗ್ ಬರುತ್ತೆ. ಓಕೆ. There's 60 microblading ಎಲ್ಲಿ ಹೇರ್ ಸ್ಟ್ರೋಕ್ಸ್ ಡ್ರಾ ಮಾಡ್ತೀವಿ. ಸೊ ಇನ್ ಯೋರ್ ಇನ್ಸೈಡ್ ಕಾರ್ನರ್ಸ್ ನಾವು ಹೇರ್ ಸ್ಟ್ರೋಕ್ಸ್ ಡ್ರಾ ಮಾಡಿದೀವಿ. ಅಂಡ್ ಹಿಯರ್ ಇನ್ ದ ಎಂಡ್, ಬಿಕಾಸ್ ಯು ವಾಂಟೆಡ್ ಮೋರ್ ಕವರೇಜ್ ಕಟ್ಟಿತ್ತು, ಅದಕ್ಕೆ ವಿ ಹವ್ ಡನ್ ಅ ಮೋರ್ ಶೇಡಿಂಗ್, ombre shading. So what you've got done is a combination of 6D brows and ombre micro. ಓಕೆ. ತುಂಬ ಜನಕ್ಕೆ ಅಲೋಪೇಶಿಯಾ ಇರುತ್ತೆ, ಐಬ್ರೋಸೇ ಇರೋದಿಲ್ಲ ಅಥವಾ ಹೇರೇ ಇರೋದಿಲ್ಲ, ಅವರು ಮೈಕ್ರೋ ಬ್ಲೇಡಿಂಗ್ ಮಾಡಿಸ್ಕೋಬೇಕು. ಅದು ನ್ಯಾಚುರಲ್ ಸ್ಟ್ರ್ಯಾಂಡ್ಸ್ ಥರ ಕಾಣಿಸುತ್ತೆ. ಮೈಕ್ರೋ ಶೇಡಿಂಗ್ ನನಗೆ ಆಲ್ರೆಡಿ ಕೂದಲಿದೆ, ಬಟ್ ಒಂದು ಚೂರು ಕಟ್ಟಿತ್ತು, ಅದನ್ನ ಫಿಲ್ ಮಾಡೋದಕ್ಕೆ ಆಮ್ಬ್ರೆ ಅಂದರೆ ಫುಲ್ಲು ಥಿಕ್ಕಾಗಿ ನನಗೆ ಇಷ್ಟ ಇರಲಿಲ್ಲ. ಸೊ ಆಮ್ಬ್ರೆ ಮೈಕ್ರೋ ಶೇಡಿಂಗ್ ಅಂದರೆ ಇಲ್ಲಿ ಲೈಟ್ ಇರುತ್ತೆ, ಇಲ್ಲಿ ಡಾರ್ಕ್ ಬರುತ್ತೆ, ಆ ಥರ ಮಾಡಿದ್ದಾರೆ. ಸೊ ಟುಡೇ ವಿ ಆರ್ ಡೂಯಿಂಗ್ ದ ಕರೆಕ್ಷನ್. ಯೂಶಲಿ ಒಂದ್ಸತಿ ಮಾಡಿಸ್ಕೊಂಡ್ರೆ ಎಷ್ಟು ದಿನ ಇರುತ್ತೆ ಮೈಕ್ರೋ ಬ್ಲೇಡಿಂಗ್? It lasts for 2.5 years. Like you see, it's been 2 years for you. It's still there. The filling is still there. You fade out agila. So 2.5 years ತನಕ ಇರುತ್ತೆ. ಓಕೆ. ಸೊ ಫಸ್ಟ್ ಟೈಮ್ ನಾನು ನರ್ವಸ್ ಆಗಿದೆ, ಬಟ್ ನೌ ಐ ಆಮ್ ಆಬ್ಸಲ್ಯೂಟ್ಲಿ ನಾಟ್ ನರ್ವಸ್ ಅಟ್ ಆಲ್. ಸೊ ದೀಸ್ ಆರ್ ದ ಎಕ್ವಿಪ್ಮೆಂಟ್ಸ್ ಸೆಟಪ್. ಅನಸ್ತೇಷಿಯಾ ಹಾಕ್ತಾರೆ, ಸ್ವಲ್ಪ ಚುಚ್ಚುತ್ತೆ, ಸ್ವಲ್ಪ ಪೇಯ್ನ್ ಆಗುತ್ತೆ. ಆಬ್ವಿಯಸ್ಲಿ ಬ್ಲೇಡ್ ತೊಗೊಂಡು ಸ್ವಲ್ಪ ಕಟ್ ಮಾಡ್ತಾರೆ, ಬಟ್ ಐ ಥಿಂಕ್ ಇಟ್ಸ್ ಮ್ಯಾನೇಜಬಲ್. ಸೊ ಲೆಟ್ಸ್ ಸ್ಟಾರ್ಟ್ ದ ಟ್ರೀಟ್ಮೆಂಟ್. ಸೊ ಇವಾಗ ಐಬ್ರೋಸ್, ಇದು ಬಿಫೋರ್ ಆಫ್ಟರ್ ಕೂಡ ನೀವು ನೋಡ್ತೀರಾ, ಪ್ರೊಸೀಜರ್ ನೋಡ್ತೀರಾ. ಸೊ ವಾಟ್ ಈಸ್ ದ ಫಸ್ಟ್ ಸ್ಟೆಪ್? So I'm going to start by, you've not applied any makeup, so I've already done the cleansing and stuff. I'm just going to start by applying the anesthetic, the numbing cream, just to numb the area slightly so you do not feel as much pain. ಸೊ ನಮ್ಮಿಂಗ್ ಕ್ರೀಮ್ ಹಾಕ್ತಾ ಇದ್ದಾರೆ. ಆ್ಯಕ್ಚುಲಿ ಅಂಜಲಿ ಬಗ್ಗೆ ಹೇಳಬೇಕು, ಅವರು ನಾರ್ತ್ ಇಂಡಿಯನ್ ಬಟ್ ಸ್ಟಿಲ್ ಕನ್ನಡ ಸ್ವಲ್ಪ ಕಲ್ತ್ಕೊಂಡು ಆದಷ್ಟು ಕನ್ನಡದಲ್ಲಿ ಮಾತಾಡ್ತಿದ್ದಾರೆ. ಸೊ ನಿಮ್ಗೇನಾದ್ರು ಡೌಟ್ಸ್ ಇದ್ದರೆ ಯು ಕ್ಯಾನ್ ಪುಟ್ ಇಟ್ ಇನ್ ದ ಕಾಮೆಂಟ್ ಸೆಕ್ಷನ್, ಅದಕ್ಕೆ ಆನ್ಸರ್ ಮಾಡ್ತೀನಿ.
ಸೊ ಇವಾಗ ಅನಸ್ತೇಶ ಹಾಕ್ತಿದ್ದಾರೆ, ಅಂದರೆ ಸ್ವಲ್ಪ ನಮ್ ಮಾಡೋದಕ್ಕೆ ಆ ಏರಿಯಾ. ಸೊ ಎಷ್ಟು ನಿಮಿಷ ಇಟ್ಕೋಬೇಕು ಇದು? 20 minutes. 20 minutes, and this is step number 1. ಸೊ ಇವಾಗ ನಮ್ಮಿಂಗ್ ಕ್ರೀಮ್ ಹಾಕಿದರೆ ಈ ಅನೆಸ್ಥೆಟಿಕ್ ವರ್ಕ್ ಆಗೋದಕ್ಕೆ 15 minutes ವೇಟ್ ಮಾಡಬೇಕು. ವೈಲ್ ವಿ ವೇಟ್ ಸಮ್ ಬಾಡಿ ಪಾಸಿಟಿವಿಟಿ. ತುಂಬ ಜನ ಈ ಆ್ಯಡ್ಸ್ ಅಥವಾ ಗ್ಲಾಮರ್ ಇಂಡಸ್ಟ್ರಿ ನೋಡಿ ಹುಡುಗಿರು ನಾನು ಇದೇ ಥರ ಫೀಚರ್ಸ್ ಇದ್ದರೆ, ಇದೇ ಥರ ಕೂದಲಿದ್ರೆ ಅಥವಾ ಇದೇ ಥರ ಮೂಗಿದ್ರೆ ನಾನು ಬ್ಯೂಟಿಫುಲ್ ಅಂತ ಜನ ಅಕ್ಸೆಪ್ಟ್ ಮಾಡ್ತಾರೆ ಅಂತ ಅಂದ್ಕೊಳ್ತೀರಾ. ಅದು ಆಬ್ಸಲ್ಯೂಟ್ಲಿ ರಾಂಗ್. ಜಸ್ಟ್ ಲವ್ ಯೋರ್ ಸೆಲ್ಫ್. ದೇವ್ರು ನಮ್ಗೆ ಏನು ಕೊಟ್ಟಿರ್ತಾರೆ, ನಮ್ಮ ಫೀಚರ್ಸ್ನ ನಾವು ತುಂಬಾ ಇಷ್ಟಪಟ್ಟರೆ ದೇ ವಿಲ್ ಬಿ ಅ ಲಾಟ್ ಆಫ್ ಪಾಸಿಟಿವ್ ವೈಬ್ಸ್ ಆ್ಯಂಡ್ ಯು ಕ್ಯಾನ್ ಲುಕ್ ಬ್ಯೂಟಿಫುಲ್ ಹೌ ಎವರ್ ಯು ಆರ್. ಅಂದರೆ ತುಂಬ ಜನ ನಾನು ಕಪ್ಪಗಿದ್ರೆ ಅಥವಾ ಬೆಳ್ಳಿಗಿದ್ರೆ, ಕುಳ್ಳಕ್ಕಿದ್ರೆ, ಉದ್ದಕ್ಕಿದ್ರೆ, ಇದೇ ಥರ ಕೂದಲಿದ್ರೇ ಚೆನ್ನಾಗಿರೋದು ಅಂತ ಅಂದ್ಕೊಳ್ತೀರಾ. ದಟ್ ಇಸ್ ಅಬ್ಸಲ್ಯೂಟ್ಲಿ ರಾಂಗ್. ಜಸ್ಟ್ ಲವ್ ಯೋರ್ ಸೆಲ್ಫ್ ಆ್ಯಂಡ್ ಯು ಕ್ಯಾನ್ ಬಿ ಬ್ಯೂಟಿಫುಲ್ ಹೌ ಎವರ್ ಯು ಆರ್. ಆ್ಯಂಡ್ ಕೆಲವರು ಬಿಕಾಸ್ ಆಫ್ ಆಕ್ಸಿಡೆಂಟ್ ಅಥವಾ ಕಾಯಿಲೆ ಬಂದರೆ ಸ್ಕಾರ್ಸ್ ಆಗುತ್ತೆ, ಅಥವಾ ಬಿಕಾಸ್ ಆಫ್ ಕೀಮೋಥೆರಪಿ ಕೂದಲು ಲಾಸ್ ಆಗುತ್ತೆ. ತುಂಬ ಜನ ಅಲೋಪೇಶಿಯಾದಿಂದ ಕೂದಲು ಲಾಸ್ ಮಾಡ್ಕೊಳ್ತಾರೆ. ಸೊ ಅಂಥ ಟೈಮಲ್ಲಿ ಅದನ್ನು ಕರೆಕ್ಟ್ ಮಾಡ್ಕೊಳ್ಳೋದ್ರಲ್ಲಿ ಯಾವುದೇ ರೀತಿ ತಪ್ಪಿಲ್ಲ. ಈ ಕಾಸ್ಮೆಟಿಕ್ ಸರ್ಜರಿ ಮಾಡ್ಕೊಳ್ಳೋದು ತಪ್ಪು ಅಂತ ಕೆಲವರು ನಿಮ್ಮನ್ನ ರೇಗಿಸ್ತಾರೆ, ಅಥವಾ ಕೆಲವರು ಅವರು ಹೇರ್ ಸ್ಟ್ರೈಟ್ನಿಂಗ್ ಮಾಡಿಸ್ಕೊಳ್ತಾರೆ, ಫುಲ್ಲು ಪ್ಲಾಸ್ಟಿಕ್ ಸರ್ಜರಿ ಅಪ್ಲಿಫ್ಟ್ ಮಾಡ್ಕೊಂಡಿದ್ದಾಳೆ ಅದು ಇದು, ಅಂಥವ್ರನ್ನ ಇಗ್ನೋರ್ ಮಾಡಿ. ಮೇಕ್ ಶ್ಯೂರ್ ದ್ಯಾಟ್ ಯು ಡೂ ವಾಟ್ ಎವರ್ ಮೇಕ್ಸ್ ಯು ಫೀಲ್ ಕಾನ್ಫಿಡೆಂಟ್. ನಿಮಗೆ ಇದನ್ನು ನಾನು ಮಾಡಿಸ್ಕೊಂಡ್ರೆ ನಾನು ಕಾನ್ಫಿಡೆಂಟ್ ಆಗಿರ್ತೀನಿ ಅಂತ ಅನಿಸಿದ್ರೆ ಯು ಕ್ಯಾನ್ ಗೋ ಅಹೆಡ್. ಇಲ್ಲ ಅಂದರೆ ಜಸ್ಟ್ ಲವ್ ಹೌ ಎವರ್ ಯು ಆರ್. ದ ಒನ್ ವಾಚಿಂಗ್ ದಿಸ್ ವಿಡಿಯೋ, ಐ ಜಸ್ಟ್ ವಾಂಟ್ ಟು ಸೇ ಯು ಆರ್ ಬ್ಯೂಟಿಫುಲ್. ಸೊ ನನಗೆ ಇದು ತುಂಬ ನೆಸರಿ ಇತ್ತು, ಯಾಕೆಂದರೆ ನಾನು ಆನ್ ಸ್ಕ್ರೀನ್ ಹೋದಾಗ ಬಿಕಾಸ್ ಆಫ್ ದ ಸ್ಕಾರ್ ಇದೆ ಹೈಲೈಟಾಗಿ ಕಾಣಿಸ್ತಿತ್ತು. ಚಿಕ್ಕ ವಯಸ್ಸಲ್ಲಿ ಆಕ್ಸಿಡೆಂಟ್ ಆಗಿರೋದ್ರಿಂದ ಇಲ್ಲಿ ಹೇರ್ ಲಾಸ್ ಆಗಿತ್ತು ನನಗೆ. ಸೊ ಅದಕ್ಕೆ ಇದನ್ನು ಮಾಡಿಸ್ಕೊಳ್ತಾ ಇದ್ದೀನಿ, ಜಸ್ಟ್ ಟು ಲೀವ್ ದ್ಯಾಟ್ ಇನ್ಕನ್ವೀನಿಯನ್ಸ್. ಯಾವಾಗಲೂ ಕರೆಕ್ಟ್ ಮಾಡ್ಕೊಳ್ಳೋ ಇನ್ಕನ್ವೀನಿಯನ್ಸ್ನ ಸ್ಟೆಪ್ಪನ್ನು ದಾಟೋದಕ್ಕೆ ಇದನ್ನು ಮಾಡಿಸ್ಕೊಂಡಿದ್ದೀನಿ. ಸೊ ಜಸ್ಟ್ ವಾಂಟ್ ಟು ಸೇ ಆಲ್ ಆಫ್ ಯು ದ್ಯಾಟ್ ಯು ಆರ್ ಬ್ಯೂಟಿಫುಲ್ ಹೌ ಎವರ್ ಯು ಆರ್. ಆಮ್ರೆ ಮೈಕ್ರೋ ಶೇಡಿಂಗ್ ಪ್ರೊಸೀಜರ್ ಮುಗ್ದಿದೆ. ಒಂಚೂರು ಸ್ಲೈಟಾಗಿ ಬ್ಲೀಡ್ ಆಗ್ತಾ ಇದೆ, ಬಟ್ ಐ ಥಿಂಕ್ ಅದು ಚಿಕ್ಕ ಸ್ಕಾರ್ ಆದರೆ ಹೆಂಗೆ ಚಿಪ್ ಆಫ್ ಆಗಿಬಿಡುತ್ತೆ ಆ ಥರ ಆಗುತ್ತೆ. ಐ ಥಿಂಕ್ ಅನದರ್ 10 minutes ಅದಾದಮೇಲೆ ಬ್ಲೀಡಿಂಗ್ ಸ್ಟಾಪ್ ಆಗುತ್ತೆ. ಇವಾಗ ಶಿ ಈಸ್ ಡೂಯಿಂಗ್ We're going to try this. We're going to start the 60 brows. So that has this needle, the 60 brows. I'm going to just change the needle and we're going to start the manual procedure of microblading. ಸೊ ಇವಾಗ ಮೈಕ್ರೋ ಶೇಡಿಂಗ್ ಆಗಿದೆ, ಮೈಕ್ರೋ ಬ್ಲೇಡಿಂಗ್. ಇದಕ್ಕೆ 6D ಬ್ರೌಸ್ ಅಂತಾರೆ. ಸೊ ಶಿ ಈಸ್ ಚೇಂಜಿಂಗ್ ದ ನೀಡಲ್. ಇಲ್ಲಿ ಮುಂದುಗಡೆ ಒಂದೆರಡು ಸ್ಟ್ರೋಕ್ಸು 6D ಎಫೆಕ್ಟ್, ಅಂದರೆ ಏನಂದರೆ ಮೈಕ್ರೋ ಬ್ಲೇಡಿಂಗ್ ಮಾಡಿಸ್ತಾ ಇದ್ದೀನಿ. ಫೈನಲಿ ಟ್ರೀಟ್ಮೆಂಟ್ ಮುಗ್ದಿದೆ. ಮೈ ಐಬ್ರೋಸ್ ಆರ್ ಲುಕಿಂಗ್ ಮಚ್ ಥಿಕ್ಕರ್ ಆ್ಯಂಡ್ ಫುಲ್ಲರ್ ನಾವು. ಈಗ ಸದ್ಯಕ್ಕೆ ಇಮಿಡಿಯೇಟ್ ಇಂಕ್ ಇರೋದ್ರಿಂದ ಇಷ್ಟು ಥಿಕ್ಕಾಗಿ ಕಾಣಿಸ್ತಿದೆ, ಡಾರ್ಕ್ ಆಗಿ ಕಾಣಿಸ್ತಿದೆ. ಐ ಥಿಂಕ್ 3 to 5 days ಇದು ಫೇಡ್ ಆಫ್ ಆಗಿ ನ್ಯಾಚುರಲ್ ಆಗಿ ಕಾಣಿಸುತ್ತೆ. ಸೊ ನನಗೆ ಆಫ್ಟರ್ ಪ್ರೊಸೀಜರ್ ಮೇಂಟೆನೆನ್ಸ್ಗೆ 5 hours ಒನ್ಸ್ ವ್ಯಾಸ್ಲಿನ್ ಹಚ್ಚಕ್ಕೆ ಹೇಳಿದ್ದಾರೆ ಆ್ಯಂಡ್ ನೋ ಸ್ವೆಟ್ಟಿಂಗ್. ಸೊ ನೋ ವರ್ಕೌಟ್ ಫಾರ್ 2 days. ಬಟ್ ಐ ಥಿಂಕ್ ಇಟ್ಸ್ ವರ್ತ್ ಇಟ್ ಬಿಕಾಸ್ ಯುನೋ ಇಟ್ ಸೇವ್ಸ್. ಯಾವಾಗಲೂ ಐಬ್ರೋ ಕರೆಕ್ಷನ್ ಮಾಡೋದನ್ನ ಸೇವ್ ಮಾಡುತ್ತೆ. ಆ್ಯಂಡ್ ಮೇಕಪ್ ಆರ್ಟಿಸ್ಟ್ ಕೂಡ ನಾನು ಕೇಳ್ತಿರ್ತಾರೆ, ಯುನೋ ಐಬ್ರೋಸ್ ಕರೆಕ್ಷನ್ ಮಾಡೋದೇ ಬೇಕಾಗಲ್ಲ, ಬಿಕಾಸ್ ಯೂಶಲಿ ಏನಂತಾರೆ ಬ್ರೌ ಪೆನ್ಸಿಲ್ ಎಲ್ಲ ಯೂಸ್ ಮಾಡಿ ಕರೆಕ್ಟ್ ಮಾಡ್ತಾರೆ. ದಟ್ ಇಸ್ ನಾಟ್ ನೆಸೆಸರಿ ಫಾರ್ ಮೀ ಬಿಕಾಸ್ ನಾನು ಆಲ್ರೆಡಿ ಅದನ್ನು ಪರ್ಮನೆಂಟ್ ಸೊಲ್ಯೂಷನ್ ಹುಡ್ಕೊಂಡಿದ್ದೀನಿ. ಈ ಒಂದು ಟೆಕ್ನಿಕ್ಗೆ ಅಪ್ರಾಕ್ಸಿಮೇಟ್ಲಿ ಐ ಥಿಂಕ್ 18,000 ಇಂದ ಇಲ್ಲಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಆಗುತ್ತೆ. ಸೊ ನಾನು ಇದೇ ಸಲೂನಿಗೆ ಬನ್ನಿ ಅಂತ ನಾನೇನು ಪ್ರಮೋಟ್ ಮಾಡ್ತಾ ಇಲ್ಲ, ಇದನ್ನ ಬೇರೆ ಬೇರೆ ಕಡೆನೂ ಮಾಡ್ತಾರೆ, ಬಟ್ ಇಟ್ಸ್ ಕ್ವೈಟ್ ಎಕ್ಸ್ಪೆನ್ಸಿವ್ ಕಂಪ್ಯಾರಿಟಿವ್ಲಿ. ಸೊ ಈ ಪ್ರೊಸೀಜರ್ ಅಪ್ರಾಕ್ಸಿಮೇಟ್ಲಿ 15 minutes ಅಲ್ಲಿ ಮುಗ್ದಿದೆ. ಆ್ಯಂಡ್ ಐ ಆಮ್ ಹ್ಯಾಪಿ ವಿತ್ ದ ಟ್ರೀಟ್ಮೆಂಟ್. ಫಾರ್ ಮೋರ್ ಸಚ್ ವಿಡಿಯೋಸ್ ಯು ಕ್ಯಾನ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಅಂತ ಹೇಳ್ತಾ, ಆಸ್ ಐ ಸೆಡ್, ಸ್ಟೇ ಪಾಸಿಟಿವ್ ಬಿಕಾಸ್ ಯು ಆರ್ ಬ್ಯೂಟಿಫುಲ್. ಸೊ ಟ್ರೀಟ್ಮೆಂಟ್ ಮಾಡಿಸ್ಕೊಳ್ಳೇಬೇಕು ಅಂತ ಏನಿಲ್ಲ. ಇನ್ ಕೇಸ್ ಯು ವಾಂಟ್ ಟು, ಯು ಕ್ಯಾನ್ ಟ್ರೈ ಇಟ್ ಬಿಕಾಸ್ ಐ ಹ್ಯಾವ್ ಟ್ರೈಡ್ ಇಟ್. ಇಟ್ ಇಸ್ ಸೇಫ್. 2 years ಹಿಂದೆ ಮಾಡಿಸ್ಕೊಂಡಿದ್ದು ಒಂದು ಸ್ವಲ್ಪ ಒಂದು 70% ಫೇಡ್ ಆಗಿತ್ತು. ಸೊ ದಟ್ಸ್ ವೈ ಐ ಕೇಮ್ ಹಿಯರ್ ಫಾರ್ ಅ ಟಚ್ ಅಪ್ ಆ್ಯಂಡ್ ಐ ಆಮ್ ಲವಿಂಗ್ ಮೈ ಬ್ರೌಸ್.
ಸೊ ಸಿ ಯು ಸೂನ್ ಇನ್ ಮೈ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಪ್ಲೀಸ್ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ.